ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆಗಲೇ ಹೇಳಿದೆ. ಎಷ್ಟು ಅತ್ಯದ್ಭುತವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಡದು ಹೇ ಶಾರದೆ ಅನ್ನುವಂಥದ್ದು. ಅಂಥ ಒಂದು ದೊಡ್ಡ ಪ್ರೊಡಕ್ಷನ್ ಟೀಮಲ್ಲಿ ಹಾಡಿಗೆ ಸಿಕ್ಕಿರೋದು ಅಂದರೆ ನಿಜಕ್ಕೂ ಅದ್ಭುತ ಅದ್ಭುತ ಕಂಠಸಿರಿ ಸರಸ್ವತಿ. ಶಾರದೆ ನಿನಗೆ ಹೀಗೆ ಒಲಿಲಿ. ಇನ್ನೂ ಅನೇಕ ಸಂಗೀತ ಗಾಯನಗಳು ನಮ್ಮ ಕನ್ನಡ ಚಲನಚಿತ್ರ ಜೀವ ಉಳಿಸುವ ಉದ್ದೇಶದಿಂದ ಕಮಾಂಡೋ ಆಸ್ಪತ್ರೆಗೆ ದಾಖಲಿಸಿ ಅವರನ್ನು ಆರೈಕೆ ಮಾಡಿದ್ದು ಸಾಮಾಜಿಕ ಸೇವೆಗೆ ನಿದರ್ಶನವಾಗಿದೆ. ಇಂತಹ ಅನೇಕ ಬಡ ಜನರಿಗೆ ನೀಡಿದಂಥ ಸೇವೆಯು ಶ್ರೀಯುತ ಗಣೇಶ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು. ಅವರ ಸಂಗೀತ ಸಾಧನೆ ಹೀಗೆ ಮುಂದುವರಿಲಿ. ಹಾಡಿದಂತಹ ಶ್ರೀಮತಿ ದಿವ್ಯಾ ಅವರಿಗೆ ಒಂದು ಸನ್ಮಾನ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬ ಹಿರಿಯ ಸಂಗೀತಗಾರರಿದ್ದಾರೆ, ಶ್ರೀಯುತ ನಟರಾಜ್ ಬ್ಯಾಲ್ಕೆರೆ ಅವರು. ಅವರು ಕೂಡ ವೇದಿಕೆಗೆ ಬಂದು ಜಾಕಿ, ಚಲನಚಿತ್ರ ನಿರ್ಮಾಪಕರು, ಸಾಕ್ಷ್ಯಚಿತ್ರಗಳ ನಿರ್ದೇಶಕಿ ಎಲ್ಲ ಶ್ರೀಮತಿ ಪ್ರವೀಣಾ ಕುಲಕರ್ಣಿ ಅವರಾಗಿದ್ದಾರೆ. ಅವರಿಗೆ ನಮ್ಮ ಕಲಾಸಾಗರ ಟ್ರಸ್ಟ್ ಇವರಿಂದ ಒಂದು ಚಿಕ್ಕ ಸನ್ಮಾನ. ಆವಾಗ ಮತ್ತೆ ಈ ಶುಭೋದಯ ಕರ್ನಾಟಕ ಅಂತಲೂ ಬರ್ತಾ ಇದೆ, ಆಯಿತಾ. ಆ ಕಾರ್ಯಕ್ರಮ ನೋಡಿಕೊಂಡು ನನಗೆ ಈ ಆಹಾ ಎಂಥ ರುಚಿ ಕಾರ್ಯಕ್ರಮದ ಹೆಡ್ ಏನಿದ್ದಾರಲ್ಲ, ಇದಕ್ಕೆ ಹಾಡು ಬತ್ತು ಮ್ಯೂಸಿಕ್ ಮಾಡಿಕೊಡಿ ಅಂತ ಹೇಳಿದ್ರು. ಇದೇ ಕಾರ್ಯಕ್ರಮಕ್ಕೆ ನಾನು ಹಾಡು ಬರೆದಿದ್ದೇನೆ. ಮತ್ತು ಇವಾಗ ಎವ್ರಿ ಟೈಟಲ್ ಸಾಂಗ್ ಆಫ್ ದ ಆಹಾ ಎಂಥ ರುಚಿ ದೂರದರ್ಶನ, ಆಯಿತಾ, ಚಂದನ ವಾಹಿನಲ್ಲಿ ಅದನ್ನು ನಡೆಸ್ಕೊಡ್ತಿರೋರು ಇವ್ರು ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಹಿಂದೆ ಕೆಲಸ ಮಾಡಿದವಳು. ಅದನ್ನು ಈಗ ಇವ್ರ ಜೊತೆನೇ ಒಂದು ಹಾಡು ಬಿಡ್ತೀನಿ, ಅದನ್ನು ಏನು ಬರೆದಿದ್ದೀನಿ ಅಂತ. ಪೇಪರಿಗೆಲ್ಲ ಕೊಟ್ಟಿದ್ದೆ. ಹಾಗಾಗಿ ನಾನು ನಮ್ಮ ಆತ್ಮೀಯರೆಲ್ಲ ಬಂದಿದ್ದಾರೆ. ನನ್ನ ಕರೆಗೆ ಹೋಗುತ್ತೆ ಪತ್ರಕರ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.